ಡೀಸೆಲ್ ಪಂಪ್ ನಮ್ಮದು. ನಾವು ಇದು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಇದು ಕೆಲಸ ಆಗ್ತದೆ ಅಂತ. ಅದ್ರ ನಿಮಿಷ ಇಲ್ಲಿ ನೋಡ್ತಾ ಇದ್ದೀರಿ ನೀವು RPM. ಟೀಕೆಲ್ಲ ಇದು ಎಷ್ಟು ಮೇಲೆ ಬಂತು ಅಷ್ಟು RPM. ಎಕ್ಸಾಂಪಲ್ ಇದು ಈಗ 3 ಮೇಲೆ ಬಂದರೆ 3000 RPM ಬಂತದ್ದು ಸ್ಟಾರ್ಟ್ ಆಗ್ತದೆ. ಓಕೆ, ಇದರಲ್ಲಿ ಏನು ತೋರಿಸ್ತಾ ಇದೆ, ಇದರ ಆಯಿಲ್ ಟೆಂಪ್ರೇಚರ್ ತೋರಿಸ್ತಾ ಇದೆ, ಪ್ರೆಷರು. ಇವೆರಡು ಅಲ್ಲಿ ಎರಡು ಕಡೆ ನೋಡಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇದೆ. ಇದು ನಿಮ್ಮದು ಸರೌಂಡಿಂಗ್ ಟೆಂಪ್ರೇಚರ್ ಏನಿದೆ ಅದು ಇದು ಏಟ್ ಹೀಟ್ ಆಗ್ತಾ ಇದೆ ಅದು ತೋರಿಸ್ತಾ ಇದೆ. ಓಕೆ, ಆಮೇಲೆ ಈಗ ನೋಡೋಣ, ಇದೇ ಬ್ಯಾಟ್ರಿ ಕ್ಲಿಯರ್ ಆಯಿತಾ. ಇದೇನು ಪಂಪ್ ಇದೆಯಲ್ಲ ಫ್ರೆಂಡ್ಸ, ಪಂಪು 1 ಮಿನಿಟ್ನಲ್ಲಿ ಎಷ್ಟು ಗ್ಯಾಲನ್ ಇದೆ ಅಂತ ಇದು ತೋರಿಸ್ತಾ ಇದೆ. ವಾಟರ್ ಪ್ರೆಷರ ಇಲ್ಲಿ ನೋಡಿ, ಇದೆಷ್ಟಿದೆ, 2000 ಗ್ಯಾಲನ್ ವಾಟರ್ ಇದು 1 ಮಿನಿಟ್ನಲ್ಲಿ ಥ್ರೂ ಔಟ್ ಆಗ್ತದೆ. ಅಂದರೆ ಎಕ್ಸಾಂಪಲು 1 ಗ್ಯಾಲನ್ದಲ್ಲಿ ಎಷ್ಟು ವಾಟರ್ ಇರ್ತದೆ ಅಂದರೆ 378 ಹೀಗೇನಿರ್ತದೆ. ಎಕ್ಸಾಂಪಲ್ 4 ಲೀಟ್ರ್ 1 ಗ್ಯಾಲನ್ದಲ್ಲಿ ವಾಟರ್ ಇರ್ತದೆ. ಈಗ ಇದು ನೀವು ನೋಡ್ತಾ ಇದ್ದೀರಾ, ಮೇನ್ ಇದೆ ಸೆಕ್ಷನ್ ಲೈನ್. ಎಲ್ಲಿಂದ ಬರ್ತಾ ಇದೆ, ನೀರಿನ ಟ್ಯಾಂಕ್ ಇದೆ ಹೊರಗಡೆ, ಆ ನೀರಿನ ಟ್ಯಾಂಕಿನಿಂದ ಇದು ಬರ್ತಾ ಇದೆ. ನಮ್ಮ ಪಂಪ್ ಈಗ ಸ್ಟಾರ್ಟ್ ಆಗ್ಲಿಕ್ಕೆ ಅಲ್ಲಿ ಬರ್ತದೆ. ಓಕೆ, ಆಮೇಲೆ ಏನಿದೆ ಟೆಸ್ಟಿಂಗ್ ಲೈನ್. ಅವರು ಈಗ ವಾಲ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ. ಅದು ವಾಲು ಅದು ಕ್ಲೋಸ್ ಮಾಡಬೇಕು. ಸೆಕ್ಷನ್ ನಮ್ಮದು ಟೆಸ್ಟಿಂಗ್ ಲೈನ್ ಓಪನ್ ಮಾಡಬೇಕು ವಾಲು. ಅಲ್ಲಿ ನೋಡಿ, ಅಲ್ಲೊಬ್ಬರು ಓಪನ್ ಮಾಡ್ತಾ ಇದ್ದಾರೆ. ಇದೇನಿದೆ ನಮ್ಮದು ಟೆಸ್ಟಿಂಗ್ ಲೈನ್. ನಾನು ಹೋಗಿ ತೋರಿಸ್ತೀನಿ ನಿಮಗೆ. ಇದು ಟೆಸ್ಟಿಂಗ್ ಒನ್. ನಮಗೆ ಎಷ್ಟು ಪ್ರೆಷರ್ ಬೇಕು ಅದು ನಾವು ಇಲ್ಲಿಕ್ಕಿ ಬಾರಿಕ್ಕಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾವು ಅದು ಪಂಪ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬನ್ನಿ ತೋರಿಸ್ಕೊಡ್ತೀನಿ ಪಂಪ್ ಹೇಗೆ ಸ್ಟಾರ್ಟ್ ಆಗ್ತದಂತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ ಡಿಸ್ಪ್ಲೇದಲ್ಲಿ ನೀವೀಗ. ಇದರಲ್ಲಿ ಏನು ತೋರಿಸ್ತಾ ಇದೆ, ಲಾಸ್ಟ್ ಟೈಮ್ ಯಾವಾಗ ನಡೆಸಿದಿತ್ತು ಪಂಪು, ಎಷ್ಟು ಟೈಮ್ ತೋರಿಸ್ತಾ ಇದೆ, ರನ್ ಟೈಮಿಂಗು, ಸ್ಟಾರ್ಟ್ ಕರೆಂಟ, ಇದು PSI ತೋರಿಸ್ತಾ ಇದೆ, ಮಿನಿಮಮ್ ಮ್ಯಾಕ್ಸಿಮಮ್ ಯಾವಾಗೇನು ಸ್ಟಾರ್ಟ್ ಆಗಿತ್ತು, ಟೆಂಪ್ರೇಚರ್ ಇದೆ, ಇದೇನಿದೆ ಫ್ರೆಂಡ್ಸ್. ಈಗ ಇದರಲ್ಲಿ ನೋಡ್ತಾ ಇದ್ದೀರಿ ನೀವು, ಇದೇನಿದೆ 100% ನಾವು ಓಪನ್ ಮಾಡಿದ್ದೆವು ವಾಲ್. ಓಕೆನಾ, 100% ಓಪನ್ ಮಾಡಿದ್ಮೇಲೆ ಈಗ ಇಲ್ಲಿ ನೋಡಿ ಇದೇನಿದೆ 6 ಬಾರ್. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 6 ಇದೆ. 1 2 3 4 5 6. ಪಂಪ್ ಬಂದ ಇದ್ರ ಮೇಲೆ ಇದು ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇಷ್ಟೇ ಇರಬೇಕು. ಓಕೆನಾ, ಇಲ್ಲೊಂದು ಸೆಕೆಂಡ್ ಗೇಜ್ ಇದೆ. ಇದೇನಿದೆ, ಓಕೆ, ಈಗ ಅದೇನಿದೆಯಲ್ಲ ರನ್ ಆದಮೇಲೆ ಅದೇನು 0 ತೋರಿಸ್ತಾ ಇದೆಯಲ್ಲ, ಈಗ ಅದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪಂಪ್ ಮೇಲೆ ಇಷ್ಟು ಬರಬೇಕು. ಇದು ಸ್ಟ್ಯಾಂಡರ್ಡ್ ಲೆವೆಲ್. ಓಕೆನಾ, ಅಲ್ಲೇನು ವಾಲ್ ಇದೆ, ಅದೇನು ವಾಲ್ ತೋರಿಸಲ್ಲ ಫ್ರೆಂಡ್ ನಿಮಗೆ. ಅದು ವಾಲ್ ನಾನು 100% ಮಾಡಿದ್ಮೇಲೆ ಇಲ್ಲೆಷ್ಟು ಬರ್ತದೆ, 145 ಬರ್ತದೆ. ಓಕೆನಾ, ಪ್ರಾಪರ್ಲಿ ಕಾಣ್ತಾ ಇಲ್ಲ, 145. ಅಲ್ಲಿ ನಾನು 150 ಮಾಡಿದ ತಕ್ಷಣ ಇಲ್ಲೇನು ಬರ್ತದೆ ನಮ್ಗೆ 190. ಇದರಿಗಿಂತ ತೆಳಗಡೆ ಹೋಗ್ಬಾರ್ದು, ಇದರಿಗಿಂತ ಮೇಲ್ಗಡೆ ಬರಬಾರ್ದು. 130 ತನಕ ಓಕೆ, 32 ಆಗಬಾರ್ದು. ಇದು ಸ್ಟ್ಯಾಂಡರ್ಡ್ ಲೆವೆಲ್ ಇದೆ. ಓಕೆ ಫ್ರೆಂಡ್ಸ್, ಕ್ಲಿಯರ್ ಇದೆ.
ನೋಡ್ತಾ ಇದ್ದೀರಾ ನೀವು ಫ್ಲೋಮೀಟರ್ ಅಪ್ಪ, ಟೆಸ್ಟಿಂಗ್ ಫ್ಲೋಮೀಟರ್ ಇದು ಹ್ಯಾಗೆ ಕೆಲಸ ಮಾಡ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ 2000 ಕಾಣ್ತದಲ್ಲ, ಅಲ್ಲೊಂದು ನಾವು ಒಂದು ಮಾರ್ಕ್ ಮಾಡಿದ್ದೆವು. ಅದರಲ್ಲಿ ಏನಿದೆ 100% ಓಪನ್ ಮಾಡಿದ್ರೆ ವಾಲ್ 2000 ಗ್ಯಾಲನ್ ಪರ್ ಮಿನಿಟ್ ಹೋಗ್ತದೆ. ಓಕೆನಾ? 150 ಓಪನ್ ಮಾಡಿದ್ರೆ ನಮಗೆ 3000 ಗ್ಯಾಲನ್ ಪರ್ ಮಿನಿಟ್ ವಾಟರ್ ಹೋಗ್ತದೆ. ಈಗ ಇದ್ರ ವಾಲ್ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ವಾಲ್ ಇದೆ. ಇದು ಓಪನ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಎಷ್ಟು ಪರ್ಸೆಂಟ್. 100% ಓಪನ್ ಮಾಡಿದ್ರೆ ಅಲ್ಲಿ ಏನಿದೆ, ನಾ ಪಂಪ್ನಲ್ಲಿ ರೀಡಿಂಗ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. 8% ಓಪನ್ ಆಗ್ತದೆ, 8% ಕ್ಲೋಸ್ ಇದೆ ಅಂತ. ಬನ್ನಿ ನಾನು ಅಲ್ಲಿ ಹೋಗೋಣ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು, ನಾನೀಗ ತೋರಿಸ್ಕೊಡ್ತೀನಿ. ಇದು ಇದೆ ನಮ್ಮದು ಸೆಕ್ಷನ್ ಗೇಜ್, ಅಲ್ಲಿದೆ ನಮ್ಮದು ಡಿಸ್ಚಾರ್ಜ್ ಗೇಜ್. ಸೆಕ್ಷನ್ ಗೇಜ್ನಲ್ಲಿ ನೋಡಿ, ಹೀಗೆ ಆಫ್ ಇದೆ, ಪಂಪ್ ಆಫ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ ಮೈನಸ್ ಮೇಲ್ಗಡೆ ಏನಿದೆಯಲ್ಲ ಅದು ಕೌಂಟ್ ಮಾಡಬೇಕು. 1 2 3 4 5 6. ಓಕೆನಾ? ಇಲ್ಲಿ ತೋರಿಸ್ತಾ ಇದೆ ಸೆಕ್ಷನ್ ಗೇಜ್ ಆರ್ ಪ್ರೆಷರ್ ಇದೆ ಅಂತ. ಈಗ ಇಲ್ಲೇನಿದೆ, ಇದರಲ್ಲಿ 0 ತೋರಿಸ್ತಾ ಇದೆ. ಡಿಸ್ಚಾರ್ಜ್ ಲೈನ್ ಏನಿದೆಪ್ಪ ಅಂದರೆ 0 ಇದೆ, ಏನಿಲ್ಲ. ಡಿಸ್ಚಾರ್ಜ್ ಪ್ರೆಷರ್ ಏನಿದೆ 0 ಇದೆ. ಈಗ ತೋರಿಸ್ಕೊಟ್ಟಲ್ಲ ನಿಮಗೆ 0 ಇದೆ. ನಾವು ಪಂಪ್ ಸ್ಟಾರ್ಟ್ ಆದಮೇಲೆ ಎಷ್ಟು ಬರ್ತದೆ, ಅದು ನಮ್ಮದು 169 PSI ಬರ್ತಾ ಇದೆ. ಓಕೆ, ಈಗ ಅದು ಅಲ್ಲಿ ಬಂದಿದೆ ಅಲ್ಲ, 169 PSI ಬರ್ತದೆ. ಅದು ನಾವು 100% ಓಪನ್ ಮಾಡಿದ್ರೆ ಎಲ್ಲೆಷ್ಟು ಬರ್ತದೆ, ನಮ್ಮದು 145 ಬರ್ತದೆ. 145. ಅದಕ್ಕೆ ನಾವು 150 ಮಾಡಿದ ತಕ್ಷಣ ಇಲ್ಲೇನು ಬರ್ತದೆ, 190 ಬರ್ತದೆ ಫ್ರೆಂಡ್ಸ್. ಇದು GPM, ಗ್ಯಾಲನ್ ಪರ್ ಮಿನಿಟ್. 1 ಮಿನಿಟ್ನಲ್ಲಿ 2000 ಗ್ಯಾಲನ್ ವಾಟರ್ ಇದು ಥ್ರೂ ಔಟ್ ಆಗ್ತದೆ. ಅರ್ಥ ಆಯ್ತು ಫ್ರೆಂಡ್?